ಕರ್ಡ್ ಮತ್ತು ವಾಟರ್ ಮೆಲನ್ ಬಂದಿರೋದು. ಜಸ್ಟ್ ತೋಜಿಲಿ ಪ್ಲೀಸ್. ಹಾಂ, ಓಹ್ 13 ಪಿಜ್ಜಾ. ಸೀರಿಯಸ್ 30 ರೂಪಾಯಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್. ನಾನಿವತ್ತು ಗ್ಲೋಬಲ್ ಮ್ಯಾಚಿಗೆ ಅಂತೇಳಿ ಬರ್ತಾ ಇದ್ದೀನಿ. ಒಬ್ಬಳೇ ಹೋಗ್ತಾ ಇದ್ದೀನಿ. ಹಾಗಾಗಿ ಹೊರಡ್ತಾ ಇದ್ದೀನಿ. ಮನೆಯಿಂದ ಇವಾಗ ಹೊರಟಿದ್ದೀನಿ. ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ. ಸೊ ಇಲ್ಲಿಂದ చలి ఉండి ఆ జంకులు ఎదుర్కొంటా. పనీపూరం ఉండతే బర్సద పనీపూరం ఉంది. ಚಳಿ ಚಳಿಯ ಪುಡಿಯೇ ಅప్పుడే ಏನು ಪತ್ತೋನು ಯಾರು ಇಟ್ಕೊಳ್ಳೋದು? ಯಾಕೆ ಏನ ನಿನಗೆ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಶಿವಸುತಮ್ಮೇ ಭುವನ ಮಖಿಲ ಭುವನ ಮಂಗಳ ಪ್ರದೋ ರಾಜೇಶ್ವರ ಮಕ್ಕಳು ಅಲ್ಲಿರುವಂಥ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿದರು. ಮತ್ತು ಅದೇ ಮ್ಯಾಚ್ ಮುಗಿಸಿ ನಾವು ಮನೆಗೆ ರಿಟರ್ನ್ ಬಂದ್ವಿ. ಮನೆಗೆ ಬರುವಾಗ ಈವ್ನಿಂಗ್ ಆಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವರೇ ಬಂದಿಲ್ಲದನ್ನ ಲಾಟ್ ಕಾಫಿ ಎಲ್ಲ ಸರಿ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಅಲ್ಲ ನಾವೆಲ್ಲ ಹೋಗ್ತಿದ್ದೀವಿ. ನಾವು ಹಾಟ್ ಕಾಫಿ ಹೋಗ್ತಾ ಇದ್ದೀವಿ. ಮತ್ತು ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅಲ್ಲಿ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಬನ್ನಿ. ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಹಾಂ ಹಾಂ ಪಾತಲೆ ಟೆಂಪಲ್ ಅಲ್ಲ, ಹೋಟೆಲ್. ಕುಲ್ದಿನ ಸ್ಟೈಲ್ ತುಲಿ ಕಲ್ಕೊಡ್ಜಿ ಕಲ್ಕೊಡ್ಜಿ. ಇಲ್ಲಿ ಏನ ಬಿಡಿದೆ ಇಲ್ಲಿ
ಇಟ್ಟಾಗ ವಡ ವಡ ತಿನ್ನು. ಇಂಚಿನೇ ಇಂಚು ಕಾಫಿ ಬರ್ತೀನಿ ಬಾಬಾ ಕಾಫಿ ಇಷ್ಟ ಅಂಡೆ ಸೂಪರ್ ಚೂಲಾ ಬಿಡ್ಪೂಜಿ ಡೆಲ್ಲಿ ಡೆಲ್ಲಿ ಮುಂದೆ ಏನೇ ಕ್ಯಾಮ್ರಾ ಈಗ ವೈಟ್ ಇಲ್ಲನೇ ನೆಂಚೆ ಬರೋದುಂಟ ನನ್ನ ಏನಮ್ಮ ಹಾಯ್ ಬನ್ನಿ ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡ್ಕೊಂಡು ಬಂದ್ವಿ ಇಡ್ಲಿ ವಡ ಆ ಥರ. ಸೊ ತುಂಬ ಟೈಮ್ ಆಗಿತ್ತು ಹೊರಗಡೆ ಹೋಗಿದೆ. ನನ್ನ ಮಗ ಅಂತೂ ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಲ್ವಾ, ಅವನಂತೂ ಯಾವತ್ತೂ ಹೇಳ್ತಾ ಇರ್ತಾನೆ ಅಮ್ಮ ನಂಗೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತೇಳಿ. ಸೊ ನಾವು ಕರ್ಕೊಂಡು ಹೋಗ್ತಾ ಇಲ್ಲ, ಸಮ್ ರೀಸನ್ಸಿಂದ ನಾವು ಹೊರಗಡೆ ಹೋಗೋದು ಇವಾಗ ಸ್ಟಾಪ್ ಮಾಡಿದ್ದೀವಿ. ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗಿದೆ. ಫ್ರೆಶ್ ಆಗಿ ದೇವ್ರಿಗೆ ದೀಪ ಹಚ್ಚಿದೆ. ಇವಾಗ ದೀಪ ಹಚ್ಚಿದಂದ್ರೆ ಅಡುಗೆ ಮಾಡಬೇಕು ಕ್ವಿಕ್ಕಾಗಿ. ಸೊ ಇವತ್ತು ನಾವು ವೆಜ್, ನಾನ್ ವೆಜ್ ತಿನ್ನಲ್ಲ. ಇವಾಗ ಕುಕ್ ಮಾಡಬೇಕು ಅಡುಗೆ. ಇವತ್ತು ಏನು ಮಾಡೋದಂತ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ವೆಜ್ ಅಲ್ವಾ, ಸಿಂಪಲಾಗಿ ರಸಮ್ ರೈಸ್ ಇಲ್ಲಾಂದರೆ ಪಾಪಡ್ ಆ ಥರ ಏನಾದರೂ ಮಾಡ್ತೀನಿ ಸಿಂಪಲ್ಲಾಗಿ. ಪಲ್ಯ ಎಲ್ಲ ಜಾಸ್ತಿ ತಿನ್ನಲ್ಲ ಇವರು. ನನ್ನ ಮಗನಿಗೆ ರಸಮ್ ಅಥವಾ ಸಾಂಬಾರೆಲ್ಲ ಆದರೆ ಇಷ್ಟಪಡ್ತಾನೆ. ಸೊ ನೋಡಬೇಕು ಏನು ಮಾಡೋದು ಅಂಥೇಳಿ. ಸೊ ಪಟ್ ಅಂಥೇಳಿ ಇವಾಗ ಅಡುಗೆ ಮಾಡ್ತೀನಿ. ನಾನು ಇಲ್ಲಿ ಇವಾಗ ರೈಸ್ ಮಾಡಿದೆ ನೋಡಿ, ರಸಮ್ ಕೂಡ ಮಾಡಿದೆ. ಇದು ಪೆಪ್ಪರ್ ರಸಮ್ ಚೆನ್ನಾಗಿರುತ್ತೆ ಊಟಕ್ಕೆ. ಉಪ್ಪಿನಕಾಯಿ ಮತ್ತು ರಸಮ್ ಇದ್ದರೆ ಸೂಪರ್ ಊಟ ವೈಟ್ ರೈಸ್ ಜೊತೆಗೆ. ಅಡುಗೆ ಎಲ್ಲ ಆಯಿತು. ನಾನು ಈ ಸಲ ಹಬ್ಬಕ್ಕೆ ನಾವು ಏನೂ ಮಾಡಿಲ್ಲ, ಅಷ್ಟೊಂದು ಏನೂ ಮಾಡಲಿಕ್ಕೆ ಹೋಗಿಲ್ಲ. ಇಲ್ಲಾಂದರೆ ನಾನು ಕೆಲವೊಂದು ಸಲ ಹೋಳಿಗೆ ಎಲ್ಲ ಮಾಡ್ತೀನಿ. ನಂಗೆ ಇವಾಗ ಯಾಕೋ ಗೊತ್ತಿಲ್ಲ, ಹೋಳಿಗೆ ತಿನ್ನಬೇಕಂತ ತುಂಬ ಆಸೆ ಆಗ್ತಿದೆ. ಥರ ಕ್ರೇವಿಂಗ್ಸ್ ಥರ ಆಗಿದೆ. ಇನ್ಸ್ಟಾ ಓಪನ್ ಮಾಡಲಿಕ್ಕಿಲ್ಲ, ಫುಲ್ ಹೋಳಿಗೆದ್ದೇ ರೆಸಿಪಿ ಬರ್ತಾ ಇರುತ್ತೆ. ಸೊ ನಂಗೆ ಅದು ಮಾಡ್ಲಿಕ್ಕೆ ಹೋದರೆ ತುಂಬ ಕೆಲಸ ಆಗುತ್ತೆ. ಇವಾಗ ಟೈಮ್ ಬೇರೆ ಇಲ್ಲ. ನನ್ನ ಮಗಳನ್ನ ಇಟ್ಕೊಂಡು ಅದೆಲ್ಲ ರೆಸಿಪೀಸೆಲ್ಲ ಇವಾಗ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ. ಯಾವ ರೆಸಿಪೀಸು ನಾನು ಶೂಟ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ. ಅಂದರೆ ಫಸ್ಟ್ ನಾವೆಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದು ನಾವು ಫಸ್ಟ್ ಮೈಂಡ್ ನಮ್ಮದು ಫ್ರೀ ಆಗಿರಬೇಕು. ನೆಕ್ಸ್ಟ್ ಏನಾದರೂ ರೆಸಿಪೀಸ್ ನಾವು ಶೂಟ್ ಮಾಡ್ಕೋಬೋದು. ಬಟ್ ನಂಗೆ ಇವಾಗ ಟೈಮ್ ಕೂಡ ಇಲ್ಲ, ಅಷ್ಟು ಪೇಷನ್ಸು ಕೂಡ ಇಲ್ಲ. ಸೊ ನಾನು ಒಂದು ಏನು ಹೇಳಿ, ಹೋಳಿಗೆ ತಿನ್ಲಿಕ್ಕೆ ತುಂಬ ಆಸೆ ಆಗ್ತಿದೆ. ಸೊ ನೋಡೋಣ. ಇವಾಗ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಟೆಂಪ್ಲಿಗೆ ಹೋಗಿದ್ದಾರೆ. ಅಲ್ಲಿಂದ ಬಂದು ಕೇಳ್ತೀನಿ. ಅವರು ಇಲ್ಲಿ ಮನೆ ಹತ್ತಿರ ನಂದು ಹೋಳಿಗೆ ಶಾಪ್ ಇದೆ, ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ನೋಡ್ತೀನಿ ಅಲ್ಲಿ ಹೋಗಿ ಒಂದು 2 ಪೀಸ್ ಅಥವಾ ನಮಗೆ ಮನೆಯವರಿಗೆ ಒಂದು 4-5 ಪೀಸ್ ಹೋಳಿಗೆ ತರ್ತೀನಿ. ನೋಡೋಣ. 2-3 ಟೈಮ್ಸ್ ನಾವು ಅಲ್ಲಿ ಹೋಗಿ ಹೋಳಿಗೆ ತಂದಿದ್ದೀವಿ, ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಫ್ರೆಶ್ ಇರುತ್ತೆ ಅಲ್ಲಿ ಹೋಳಿಗೆ. ಆವಾಗಲೇ ಇಮಿಡಿಯೇಟ್ ಹೋಗಿ ಹಿಟ್ ಮಾಡಿದರೆ ಆವಾಗಲೇ ಇಮಿಡಿಯೇಟ್ ಹೋಗಿ ಮಾಡಿಕೊಡ್ತಾರೆ. ಸೊ ಮಾಡಿ ಇಟ್ಟಿರೋದು, ಸ್ಟೋರ್ ಮಾಡಿರೋದಲ್ವಾ. ನಾನು ಕಂಪ್ಲೀಟ್ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಅಂದರೆ ಇವಾಗ ಸಮ್ಮರ್ ಹಾಲಿಡೇ ಆಲ್ರೆಡಿ ನನ್ನ ಮಗನಿಗೆ ಸ್ಟಾರ್ಟ್ ಆಗಿದೆ. ಸೊ ಇಬ್ಬರು ಹೋಲ್ ಡೇ ನಾನು ಮ್ಯಾನೇಜ್ ಮಾಡಬೇಕು, ಆಗ್ತಾಯಿಲ್ಲ. ಸೊ ಅದರಿಂದ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಮತ್ತೆ ಓಕೆ, ಹೋಳಿಗೆ ಶಾಪಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಳಿಗೆ ಶಾಪಿಗೆ ಹೋಗೋಣ. ಜ್ಯೂಸ್ ಬರ್ತಾರ ಹಾಲ್ತಲ್ಲಿ ಜ್ಯೂಸ್ ಬನ್ನಿ ಅಂತ ಪಾಪ ಅಮ್ಮ ನನ್ನ ಕೈಗೆ ಗಂಧನ ಬನ್ನು. ಯಾವ ಟೆಂಪಲಿಗೆ ಹೋಗಿರೋದು? ಗೊತ್ತಿದ್ವಿ ಹೆಂಗೆ ಅಡೆ ಅದನ್ನ ಹೋತಾನ ಜ್ಯೂಸ್ ಕೊಡ್ತಿರೋದನ್ನು ನಂಗೆ ಇಲ್ಲಿ ಜ್ಯೂಸು ಪಂಡಿತ್ ಯಾವಾಗ ಇತ್ತು? ಅವಾಗಲೇ ನಮ್ಮಮ್ಮ
ಸುಳ್ಳು ಹೇಳ್ತಾರೆ. ಏನಂತ? ನಮ್ಮ ಅಮ್ಮ ನಾನು ಕೇಳಿದೆ ಜ್ಯೂಸ್ ಬೇಕಂತ, ಅದು ಬೇಡ ಅಂತ ಹೇಳಿ ಸುಳ್ಳು ಜ್ಯೂಸ್ ಕೊಡ್ತೀರಾ? ಇರು ಅಣ್ಣನ ಜೊತೆ ಹೋಗು. ಹಾಂ ఓ అవి వచ్చి కారం ఉంది చక్కులి ఉంది నా ఫేవరెట్ ಊಡ ಎದೆಲ್ಲ ತಿನ್ಪತ್ತನಮ್ಮ ಜೋಳ ರೊಟ್ಟಿ ಐತೆ ಪಾಪ ನಿಂಗೇನು ಬೇಕು ನಿಂಗೇನು ಬೇಕು ಹಾಂ ಚಿಕ್ಕಿ ಬೇಕಾ ಓಯ್ ಇದು ಬಯಕೆಗೆ ಬಳಸ್ತಾರ ಐಕೆ ನಂದು ಬಯಕಿದನಾ ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಉಪ್ಪಿನಕಾಯಿ ಇದೆ, ಹಾಗೆ ಚಟ್ನಿ ಪುಡಿ ಕೂಡ ಇದೆ. ಎಷ್ಟೊಂದು ವೆರೈಟಿ ಇದೆ ನೋಡಿ ಅದರಲ್ಲೂ. ವೆರೈಟಿ ಹೋಳಿಗೆ ಇದೆ, ಸಕ್ಕರೆ ಹೋಳಿಗೆ, ಪೈನಾಪಲ್, ಶುಗರ್ ಫ್ರೀ ಹೋಳಿಗೆ, ಗುಲ್ಕನ್ ಹೋಳಿಗೆ, ಒಣಕೊಬ್ಬರಿ. ತಿನ್ಬೇಕು ಬೋಡಾ? ಓಕೆ ತಿನ್ಕೋಬೋದು. ಓಡಬೋಡು ಏನಮ್ಮ? ಯಾರು ಹೋಳಿಗೆ ಬೇಕಾ? Don't touch. Keep it there. No. Then no, see? Small kitchen set. No. ಬೇಡ ಸುಮ್ಮನಿರು. ಬಂದು ಮನೇಲಿದ್ದ ಸಾಕು, ಅಷ್ಟರಲ್ಲಿ ಆಟ ಆಡಿ. ಬೇಕಾ? ಚಾಶ್? ನೋ ಅದು ಗ್ಲಾಸ್ ಅದು ಏನಾಗುತ್ತೆ? ಡಮ್ ಇದು ಮಾಡ್ತಿದ್ದೀರಾ? ಥ್ಯಾಂಕ್ ಯು ಮೈ ಬೇಬಿ. ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ. ಬೇಬಿ ಗುಡ್ ಮೈ ಬೇಬಿ, ವೆರಿ ಗುಡ್. ಆತೆ ಬಿಲ್ಲ, ಖಾಲಿ ಮೊಸರು ಮಾತ್ರ. ಒಂದು ಅಂತಾಳೆ ವಿಡಿಯೋದಲ್ಲಿ ತೋರಿಸು. ಕರ್ಡ್ ಮತ್ತೆ ವಾಟರ್ ಮೆಲನ್ ಬಂದಿರೋದು. ಜಸ್ಟ್ ತೋಜಿಲಿ ಪ್ಲೀಸ್. ಹಾಂ ಹೋಳಿಗೆ ಮನೆ ಅಂತೇಳಿ ತೋರಿಸ್ತೀನಿ. ಇದು ಒಂದು ಪ್ಯಾಕೆಟ್ ಚಕ್ಲಿ, ನನ್ನ ಫೇವ್ರೇಟ್. ಮತ್ತು ಏನಿಲ್ಲ, ಇದು ಚಿಕ್ಕಿ. ಇದು ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮತ್ತು ನಿಪ್ಪಟ್ಟು. ಇದು ನಿಪ್ಪಟ್ಟು. ನೋಡಿ ಇಷ್ಟು ಐಟಮ್ ತಂದ್ವಿ. ಮೋರಿಗೆ ಹೋಗಿರೋದು ಜಸ್ಟ್ ಒಂದು 2 ಪ್ಯಾಕೆಟ್ ಕರ್ಡ್ ಮತ್ತು ಒಂದು ವಾಟರ್ ಮೆಲನ್ ತರ್ಲಿಕ್ಕೆ ಅಂತೇಳಿ ಮೋರಿಗೆ ಹೋಗಿರೋದು ನೋಡಿ. ಇದು ಕಾಯಿ ಹೋಳಿಗೆ, ಇದು ಬೇಳೆ ಹೋಳಿಗೆ, ಬೇಳೆ ಒಬ್ಬಟ್ಟು ಬಂತಾರ, ಬೇಳೆ ಒಬ್ಬಟ್ಟಿದು. ಮತ್ತು ಇದು ಕಜ್ಜಾಯ, ಇದು ಕಜ್ಜಾಯ. ಎಷ್ಟು ಒಂದು ಹೋಳಿಗೆಯಲ್ಲಿ? ಇದು 8 rupees. ಒಂದು ಹೋಳಿಗೆಗೂ 12 rupees. 12 rupees. ಓಹ್ 30 rupees. ಸೀರಿಯಸ್ 30 ರೂಪಾಯಿ ಅಂದೆ.
ಮುತ್ತು ಬೇಳೆ ಒಬ್ಬಟ್ಟು ಕಾಸ್ಟ್ಲಿ ದುನಿಯಾ. ಇದು ಒಂದು ಒಬ್ಬಟ್ಟಿಗೆ 30 ರುಪೀಸ್, ಸೇಮ್ ಪ್ರೈಸ್. ಏನಪ್ಪ ಕಾಸ್ಟ್ಲಿ. ಇಂಥದ್ದು ನಾವು ಮನೇಲಿ ಮಾಡಿದರೆ 10-15 ಮಾಡ್ತಿದ್ವಿ ನೋಡಿ. ಬಟ್ ಅದೇ ಟೈಮ್ ಸೇವ್ ಆಗುತ್ತೆ, ತಂದು ಮಾಡೋದು ಅದು ಇದಕ್ಕಿಂತ ಒಂದು ಆಸೆಗೆ ಮನೇಲಿ ತಂದು ತಿನ್ನಂಗಾಗತ್ತೆ ಅಷ್ಟೇ. ಆಸೆಗೆ ಮನೇಲಿ ನಾವು ಮಾಡಿದರೆ ಎಷ್ಟು ಕೆಲಸ ಇರುತ್ತೆ, ಹಾಫ್ ಡೇ ಅದಕ್ಕೆ ಬೇಕಾಗುತ್ತೆ. ಬೇಳೆ ಬೇಯಿಸೋದು, ಹೂರಣ ರೆಡಿ ಮಾಡೋದು, ಅದು ಇದು ಅಂತ ಅದೇ ಜಾಸ್ತಿ ಕೆಲಸ ಆಗುತ್ತೆ. ಇದಾದರೆ ಒಂದು ಕ್ರೇವಿಂಗ್ಸಿಗೆ ತಿನ್ನಂಗಾಗುತ್ತೆ. ಸ್ವಲ್ಪ ಸ್ವಲ್ಪ ತಂದ್ವಿ, ತಿಂದು ನೋಡ್ತೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ, ಚೆನ್ನಾಗಿದೆ. ಬೇಳೆ ಒಬ್ಬಟ್ಟು ಚೆನ್ನಾಗಿದೆ. ಕಾಯಿ ಒಬ್ಬಟ್ಟು ನಾನು ಲಾಸ್ಟ್ ಇಯರ್ ಕಾಯಿ ಒಬ್ಬಟ್ಟೆ ಮಾಡಿದ್ದೆ ಹಬ್ಬಕ್ಕೆ. ಸೂಪರ್ ಆಗಿದೆ. ಟೀ ಮಾಡಿದೆ, ಟೀ ಟೈಮಲ್ಲಿ ತಿನ್ನೋಣ ಅಂತೇಳಿ ಮಾಡ್ತಿದ್ದೀನಿ. ಟೀ ರೆಡಿಯಾಗಿದೆ. ಒಂದು ಹಾಂ ಗೆಪ್ಲಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.